ಎಂಬ ನಾಮವು ಮತ್ತು ದೃಶ್ಯಗಳ ಅಪೇಕ್ಷೆಯಿಂದ ದೃಕ್ಕ ಎಂಬ ನಾಮವು ಉಂಟಾಗಿರುತ್ತದೆ. ಆದರೆ ಸಾಕ್ಷಿ ಮತ್ತು ದೃಕ್ಕ ಎಂಬ ನಾಮಗಳ ನಿಷೇಧವನ್ನು ಮಾಡಿರುತ್ತಾರೆ ಹೊರತು ಸ್ವರೂಪವನ್ನಲ್ಲ. ಸ್ವರೂಪ ಅಂದ್ರೆ ಚೈತನ್ಯ ನಿಷೇಧ ಮಾಡಿಲ್ಲ. ಆ ಚೈತನ್ಯದಲ್ಲಿ ಒಂದು ಸಾಕ್ಷಿ, ಒಂದು ದೃಕ್ಕ, ಒಂದು ದ್ರಷ್ಟಾಂತ ಏನು ನಾಮಗಳದಾವಲ್ಲ ಆ ನಾಮಗಳ ನಿಷೇಧ ಅದಾವು. ಆದ್ರೆ ಸ್ವರೂಪ ನಿಷೇಧ ಅಲ್ಲ. ಹೆಂಗ ಪತ್ನಿ ಅಪೇಕ್ಷೆಯಿಂದ ಪತಿ ಅಂತ ಹೇಳ್ಯದ. ಪತಿ ಬರ್ಬೇಕಾದ್ರೆ ಯಾರಿಂದ? ಪತ್ನಿ ಅಪೇಕ್ಷೆಯಿಂದ ಬಂದದ. ಆ ಪತ್ನಿನೇ ಇಲ್ಲಂದ್ರೆ ಪತಿನೂ ಇಲ್ಲ, ಪುರುಷ ಇಲ್ಲ ಅಂತ ಹಿಂಗಲ್ಲ. ಅದೇನು ಬಂದದ ಹೆಸರ ಪತ್ನಿ ಅಪೇಕ್ಷೆಯಿಂದ ಪತಿ ಅಂತ ಬಂದಿತ್ತು. ಪತ್ನಿನೇ ಇಲ್ಲಂದ್ರೆ ಪತಿನೂ ಇಲ್ಲ. ಹಂಗಿಲ್ಲಿ ಚೈತನ್ಯ ನಿಷೇಧ ಮಾಡಿಲ್ಲ. ಚೈತನ್ಯಕ್ಕೆ ನಾಮಗಳದಾವಲ್ಲ, ಸಾಕ್ಷಿ, ದ್ರಷ್ಟ, ದೃಕ್ ಅಂತ ಆ ನಾಮ ನಿಷೇಧ ಮಾಡಿವಿ. ಅವು ನಾಮಗಳ ನಿಷೇಧವನ್ನು ಓಂ ನಮಃ ಶಿವಾಯ. ಗುರುಗಳೇ ಹೇಳ್ರಿಪ್ಪ. ನಮಸ್ಕಾರಪ್ಪ. ಶರಣಾರ್ಥಿ. ಶರಣಾರ್ಥಿ. ಅದ್ವೈತ ಸಿದ್ಧಾಂತ ಏನ್ ಹೇಳ್ತದ ಅಂತಂದ್ರೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದಾಗ ಬ್ರಹ್ಮ ಒಂದೇ ಸತ್ಯ ಅಂತ ತಗೋಬೇಕಾಗಿತ್ತು. ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತಂತ ಯಾಕೆ ಹೇಳ್ಬೇಕಾಗಿತ್ತು? ಅಂದ್ರೆ ಸತ್ಯತ್ವ ಬುದ್ಧಿ ಹಿಡ್ಕೊಂಡು ಕೂತಾವಲ್ಲಿ ಅಜ್ಞಾನಿಗಳು. ಆಗೈತಲ್ರಿ. ಹಂಗಾರ ಜಗತ್ತಿನಲ್ಲಿ ನಾವ್ ಮಾಡ್ತಕ್ಕಂತ ಎಲ್ಲಾ ವ್ಯವಹಾರಗಳು ಒಳ್ಳೇದು ಬಂತು, ಕೆಟ್ಟದು ಬಂತು. ಸುವಿಚಾರದಿಂದ ಮಾಡಿದ್ದು ಬಂತು, ಕೆಟ್ಟ ವಿಚಾರದಿಂದ ಮಾಡಿದ್ದು ಬಂತು. ಅದು ಎಲ್ಲವೂ ಕೂಡ ಸತ್ಯ ಅಂತ ನಂಬೇಕು, ಅಸತ್ಯ ಅಂತ ನಂಬೇಕು? ಅದ್ರಲ್ಲಿ ಏನು ನಾಮ ರೂಪ ಅದಾವ ನೋಡ್ರಿ. ನಿನ್ನ ಅನುಕೂಲಕ್ಕೆ ಬಂದಂಗೆ ಏನೇನು ಹಂಚ್ಕೊಂಡಿದ್ ನೋಡು, ಅದನ್ನು ಮಿಥ್ಯಾ. ಅಂದ್ರೆ ಹಿಂಗ ವಾದ ಮಾಡಿದಾರಪ್ಪ ಅಂತಂದ್ರ ನಾವ್ ಏನ್ ಮಾಡಿದ್ರು ಕೂಡ ಎಲ್ಲಾ ನಡೀತದ, ಎಲ್ಲಾ ಮಿಥ್ಯೆ ಐತೆ ಅಂತ ಮಾಡೋದು ಮಾಡ್ತಾನ, ಮಾಡ್ಲಾರ್ದು ಮಾಡ್ತಾನೆ ಅಂತ ಅಂದಾಗ ಅದು ಏನ್ ದೋಷಕ್ಕೆ ಕಾರಣ ಆಗ್ತದೋ ಅಥವಾ ಆಗಂಗಿಲ್ಲೋ? ದೋಷಕ್ಕೆ ಕಾರಣ ಆಗ್ತದ್ರಿ ಅದು. ಮತ್ತೆ ನಿನ್ನ ಅನುಕೂಲ ಬಂದಂಗ ಹೊಡ್ಲಿಕತ್ತಿಲ್ಲ ಗಾಡಿ. ಮತ್ತೆ ಜಗನ್ ಮಿಥ್ಯಾ ಅಂತ ಹೇಳೋ ಅರ್ಥ ಏನು? ಮಿಥ್ಯೆ ಅಂದ್ರೆ ನೀ ಮಾಡುದು ಉಣ್ಣೋ ಮಾರ ಅದನ್ನು ಭೋಗಿಸ್ಬೇಕಾಗ್ತದ. ಸ್ವಲ್ಪ ವಿಚಾರ ವಿರುದ್ಧವಾಗಿ ಕಾಣಕತ್ತ ಈ ಮಾತನಾಗ. ಮತ್ತೆ ಯಾರಿಗೂ ದೇಹನೂ ಸುಳ್ಳು, ಮತ್ತ ಉಪದೇಶ ಕೊಡೋನು ಸುಳ್ಳು, ಉಪದೇಶ ತಗೊಳ್ಳೋನು ಸುಳ್ಳು, ಕಾಣ್ತಕ್ಕಂತ ದೃಶ್ಯ ಪ್ರಪಂಚ ಎಲ್ಲಾನು ಸುಳ್ಳು. ಹಂಗಾರ ಗುರು ಯಾರು, ಶಿಷ್ಯ ಯಾರು, ಉಪದೇಶ ಯಾರು, ಉಪದೇಶ ತಗೊಳ್ಳವ ಯಾರು, ಯಾರಿಗ ಉಪದೇಶ ಅನ್ನುವಂತ ಸಮಸ್ಯೆ ಹಿಂಗ್ ಬಂದ್ರೆ ಹೆಂಗ ವಿಚಿತ್ರ ಅಂತಂತ ಇದು ನಾವ್ ತಿಳಿಲಿಲ್ರಿ ಅಪ್ಪ ಗುರುನಾಥ. ಅದಕ್ಕೆ ಕೇಳಿಲ್ಲ. ಅಲ್ಲಿ ತಿಳಿಲಿಲ್ಲ ಅಂದ್ರು ಸಹಿತ ಈಗ ಅಲ್ಲಿ ಮಿಥ್ಯ ಇದ್ರು ಸಹಿತ ಈ ದೇಹ ಮಿಥ್ಯ ಇದ್ರು ಸಹಿತ ಇದರಿಂದ ಒಂದೇನು ಸತ್ಯವಾದಂತ ಜ್ಞಾನೋದಯ ಆಗ್ತದಿಲ್ರಿ? ಏನಾದ್ರೂ ಸತ್ಯವನ್ನು ಅರಿಯೋದಕ್ಕೂ ಮತ್ತ ತೋರುವ ಜಗತ್ತು ಮಿಥ್ಯ ಅಪರೇ ತೋರುವ ಜಗತ್ತು ಮಿಥ್ಯ ಅಂತ ಹೇಳಿದಾಗ ಎಲ್ಲಾನು ಮಿಥ್ಯಾನೋ ಎಂದ ಕೆಲವೊಂದಿಷ್ಟು ಸತ್ಯನೋ? ಇಲ್ಲ, ಅಲ್ಲಿ ಏನು ನಾಮರೂಪ ಮಿಥ್ಯ ಮಾಡುದದ. ಅಸ್ಥಿ ಭಾತಿ ಪ್ರಿಯ ಏನದ ಅದು ನಮ್ಮ ಸ್ವರೂಪನೇ ಅದ, ಅದು ಬಾಧಿಸಿಕೊಳ್ಳೋದಿಲ್ಲ. ಈಗ ಹೇಳಿದ್ರು ನೋಡ್ರಿ, ಏನು ಆ ಪತ್ನಿ ಅಪೇಕ್ಷೆಯಿಂದ ಪತಿ ಅಂತ ಬಂದದ್ದು. ಆದ್ರೆ ಪುರುಷ ಮಾತ್ರ ನಿಷೇಧಿಲ್ಲ. ಆ ಪುರುಷನಿಗೆ ಪತ್ನಿ ಅಪೇಕ್ಷೆಯಿಂದ ಪತಿ ಅಂತ ಬಂದಿತ್ತು. ಆ ಪತ್ನಿ ಇಲ್ಲಂದ್ರೆ ಪತಿನೂ ಇಲ್ಲ, ಹೆಂಡ್ತಿ ಇಲ್ಲ ಅಂದ್ರೆ ಇವ ಯಾರ ಗಂಡ್ರಿ, ಇವ ಗಂಡ ತಂತಾರೆ ಇವನಿಗೆ? ಇಲ್ಲ, ಅದು ಯಾವ ವಸ್ತುನೇ ಇಲ್ಲ ಅಂತಂದಾಗ ಹೇಳಕ್ ಅವಸ್ಥೆನೇ ಇಲ್ಲ. ಪತಿ ನಿಷೇಧ ಆಯ್ತೇ ವಿನಾ ಆದ್ರ ಆ ಪುರುಷ ಏನದ ನೋಡ್ರಿ, ಪುರುಷ ಸ್ವರೂಪ ಇದ್ದಂಗದು. ಮತ್ ಜಗನ್ಮಿಥ್ಯ ಅಂತಂದಾಗ ಅದು ಜಗತ್ ಬಿಟ್ಟ ಐತಿ ಏನ್ ಜಗತ್ ಹಿಡ್ಕೊಂಡೈತ್ರಿ? ಜಗತ್ತಂದ್ರೆ ನಾಮರೂಪ. ಜಗತ್ತಂದ್ರೆ ನಾಮರೂಪ. ಜಗತ್ತಂದ್ರೆ ನೀ ಏನೇನ್ ನೀ ಅನುಕೂಲ ಬಂದಂಗ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೊಂದು ರೂಪ ಕೊಡ್ಲಕತಿ. ಅದು ವಾಸ್ತವಿಕ ಬ್ರಹ್ಮನೇ ಅದ.
ಅದರೊಳಗ ನೀ ಏನ್ ಮಾಡ್ಲಿಕತ್ತಿದಿ, ನಿನ್ನಲ್ಲಿ ರಾಗದ್ವೇಷ ಇರೋಣದ್ರಿಂದ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೊಂದು ನಾಮ ಕೊಟ್ಟು ವ್ಯವಹಾರ ಮಾಡ್ಲಿಕತ್ತಿದಿ. ಹ್ಮ್ ಅದಕ್ಕ ರಾಗದ್ವೇಷ ಎರಡು ತೆಗಿಯಪ್ಪ. ಏನದಲ್ಲಿ ಕೇವಲ ಅರುವುದ ಚೈತನ್ಯದ, ಅದು ನಿನ್ನ ಸ್ವರೂಪದ. ಇಲ್ಲಿ ಮಿಥ್ಯ ಏನ್ ಮಾಡುದಂದ್ರೆ ನಾಮರೂಪ ಎರಡ ಮಿಥ್ಯ ಮಾಡುದದ. ಹ್ಮ್ ಅಸ್ಥಿ ಭಾತಿ ಪ್ರಿಯ ಅದು ಸತ್ಯ ಸ್ವರೂಪ ನೀನೇದಿ. ಪ್ರತಿಯೊಂದು ವಸ್ತುವಿನಲ್ಲಿ 5 ಅಂಶಗಳದಾವು. ಅಸ್ಥಿ ಅಸ್ಥಿ ಭಾತಿ ಭಾತಿ ಪ್ರಿಯ ನಾಮ ರೂಪ. ರೂಪ. ಹಾ ಅದು ನಾಮ ರೂಪ ಎರಡು ತೆಗೆದಂದ್ರೆ ಆಧಾರ ಅಧಿಷ್ಠಾನವಾದಂತ ಅಸ್ಥಿ ಭಾತಿ ಪ್ರಿಯ ನಿನ್ನ ಸ್ವರೂಪನೇ ಸಿದ್ಧ ಆಗ್ತದ. ಅದು ಮೊದಲೇ ಸಿದ್ಧದ. ಮತ್ತೆ ಹ್ಮ್ ಅದು ಹೊಸದಾಗಿ ಸಿದ್ಧ ಆಗುದಿಲ್ರಿ, ಅದು ಮೊದಲೇ ಸಿದ್ಧದ. ಅದು ಹಾ ಹಾ ಅದರಲ್ಲಿ ನಿನ್ನಲ್ಲಿ ರಾಗದ್ವೇಷ ಇರೋಣದರಿಂದ ಅದಕ್ಕೆ ಎರಡು ಏನೇನೋ ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೊಂದು ನಾಮ ಕೊಟ್ಟು ನಿನಗ ಅನುಕೂಲ ಆಗಂಗ ವ್ಯವಹಾರ ಮಾಡಕತ್ತಿ. ಹ್ಮ್ ಆದ್ರೆ ನಾಮರೂಪ ಎರಡೇ ತೆಗಿ. ಈಗ ಹೇಳಿಲ್ರಿ, ದುವಾದ ಹೇಳ್ಯಾರ ನೋಡ್ರಿ, ಏನು ಅಸ್ಥಿ ಭಾತಿ ಪ್ರಿಯ ಸಿಂಧು ಮೇ ನಾಮರೂಪ ಆಧಾರ. ಆ ನಾಮರೂಪಗಳಿಗೆ ಅದು ಆಧಾರ ಆಗ್ಯದ, ಅಸ್ಥಿ ಭಾತಿ ಪ್ರಿಯ. ಅದುವೇ ಏನು, ಅಸ್ಥಿ ಅಂದ್ರೆ ಸದ್ರೂಪ, ಭಾತಿ ಅಂದ್ರೆ ಚಿದ್ರೂಪ, ಪ್ರಿಯ ಅಂದ್ರೆ ಆನಂದ ರೂಪ. ಏನ್ರಿ? ಈ ಜಗತ್ ಮಿಥ್ಯ, ಇದು ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತ ಇರತಕ್ಕಂತ ಈ ವಾಕ್ಯದೊಳಗ ಮತ್ತ ಮಿಥ್ಯಾದಾಗನ ಸತ್ಯನ ಹೇಳಕತ್ಯಾರ ಹೆಂಗ್ರಿ ಅದನ್ನ? ಮತ್ತೆ ಬ್ರಹ್ಮ ಸತ್ಯ, ಜಗನ್ ಮಿಥ್ಯ ಅಂತ ಹೇಳುವಂತ ವಿಚಾರದಲ್ಲಿ ಈ ಜಗತ್ನ್ಯಾಗ ಇದು ಬ್ರಹ್ಮ ಸತ್ಯ ಮತ್ತು ಜಗನ್ ಮಿಥ್ಯ ಅಂತಂತೀವಿ, ಎರಡನ್ನೂ ಶಬ್ದನ ಉಪಯೋಗ ಮಾಡಿದ್ರು. ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಮತ್ತೆ ಈ ಮಿಥ್ಯಾದ್ರಲ್ಲಿ ಸತ್ಯವನ್ನ ಹೇಳ್ತಾರಂದ್ರೆ ಹೆಂಗ? ಇಲ್ಲ, ಮಿಥ್ಯದ್ರಾಗ ಸತ್ಯ ಹೇಳಂಗಿಲ್ಲ. ಸತ್ಯದ ಮ್ಯಾಗ ಮಿಥ್ಯ ಆಟ ಮಾಡ್ಲಿಕ್ಕತ್ತದ, ಸೋಂಗಾಕ್ಯದದು. ಹಗ್ಗ ಬಿತ್ತಿತ್ತಂದ್ರೆ ಹಾವು ತೋರ್ತದಲ್ಲಿ, ಹಗ್ಗಿಲ್ಲ ಅಂದ್ರೆ ಹಾವಿಗೆ ತೋರ್ಲಿಕ್ಕೇನೆ ಇಲ್ಲ. ನಮ್ಮ ಅಧಿಷ್ಠಾನವನ್ನ ಆಶ್ರಯ ಮಾಡಿಕೊಂಡೆ ಆ ನಾಮರೂಪದ. ಆ ಜಗತ್ತು ಇಲ್ಲವೇ ಇಲ್ಲ, ಆದ್ರೂ ಈ ಸತ್ಯ ವಸ್ತುವಿನ ಆಶ್ರಯ ಮಾಡ್ಕೊಂಡು ಆ ನಾಮರೂಪ ತೋರ್ಲಿಕ್ಕತ್ತದ ಅಷ್ಟೆ. ಮತ್ ಜಗತ್ತಿನಾಗ ಇವು ಮಿಥ್ಯ ಅದಾವ ಅಂತಂದ್ರೆ ಕೆಲವೊಬ್ರು ಕೊಲೆ ಮಾಡೋದಾಗ್ಲಿ, ಸುಲಿಗೆ ಮಾಡೋದಾಗ್ಲಿ, ಶೀಲಹರಣ ಮಾಡೋದಾಗ್ಲಿ, ದುರಾಚಾರಗಳಾಗ್ಲಿ, ಇವೆಲ್ಲವೂ ಕೂಡ ಮಿಥ್ಯ ಅದಾವ ಅಂತ ಹಿಂಗ್ ತಗೊಂಡು ಅರ್ಥ ಮಾಡಿದ್ರಪ್ಪ ಅಂದ್ರೆ ಅದನ್ನ ದುರುಪಯೋಗ ಮಾಡ್ಕೊಳಕ್ ಸಾಧ್ಯ ಐತಲ್ಲ ಅಂತ ವಿಚಾರ ಬರಂಗಿಲ್ಲ ಅಲ್ರಿ? ಮಿಥ್ಯ ಆದ ಬಳಿಕ ಅಲ್ಲೆಲ್ಲಿ ಉಳಿತಾವ ನಿಮಗ? ಮತ್ ದುರುಪಯೋಗ ಮಾಡ್ಕೊಳ್ಳೋದು ಏನ್ ಉಳಿದು? ಮತ್ತ ಮಾಡ್ಕೊಳ್ಳೋದು ದುರುಪಯೋಗ ಮಾಡ್ಕೊಂಡ ಬುದ್ಧಿ ಹಿಡ್ಕೊಂಡ್ ಕೇಸ ಸತ್ಯಕ್ಕೆ ಹೋಯ್ ಹಚ್ಚಿದ್ರಪ್ಪ ಅಂತಂದ್ರೆ ಇದು ಅವ್ಯವಹಾರ ಆಗಲ್ಲ. ಅವ್ಯವಹಾರ ಆದವ್ರು ಉಣ್ತಾರ ಸುಖ. ಅವ್ರು ಯಾವ ಮಾಡ್ಯಾನದು ಉಣ್ಬೇಕಲ್ಲ, ಅದ್ರದ್ದು ಪರಿಣಾಮ ಅದು ಬಿಡ್ತದ ಅವ್ರಿಗೆ. ಇದು ಪರಿಣಾಮ ಕೇಳಾಕತ್ತಿಲ್ಲ. ಮತ್ತೆ ಹ್ಯಾಂಗ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅನ್ನುವಂತಹದ್ದನ್ನ ಹ್ಯಾಂಗ ದೃಢ ಮಾಡ್ಕೋಬೇಕು ಅಂತ ಅನ್ನುವಂತಹದ್ದು ಪ್ರಶ್ನೆ ಆದ್ರೆ ಅಪ್ಪ ಅವ್ರೆ. ಅದೇ ರೀ ಅಪ್ಪ, ಅದ ಏನದ ನಾಮರೂಪ ಏನದ, ಅದು ಸರಿ. ರಾಗದ್ವೇಷದಿಂದ ಬಂದದ್ದವು. ಎರಡು ಮಿಥ್ಯೆ ಅದಾವ. ಅಸ್ಥಿ ಭಾತಿ ಪ್ರಿಯ ಏನದ, ಅದು ಸತ್ಯ ಸ್ವರೂಪ. ಅದು ನೀನೇ ಇದ್ದೀಯ, ನಿನ್ ಬಿಟ್ಟು ಬೇರೆ ಇಲ್ಲದು. ಅದು ಎಲ್ಲಾ ವಿಚಾರ ಮಾಡ್ರಿ ನೀವು. ಎಲ್ಲ ಪ್ರತಿಯೊಂದು ವಸ್ತುಗಳನ್ನು ವಿಚಾರ ಮಾಡ್ಕೋತ ಹೋರಿ, ಯಾವ್ದು ಸಿದ್ಧ ಆಗ್ತದ. ಅವೆಲ್ಲ ಕಲ್ಪಿತದವ. ಅವೆಲ್ಲ ಅವಕ್ ಏನೇನೇನೇನು ಅಲ್ಲಕತ್ತೀರಿ ನೀವು, ಅವು ಕಲ್ಪಿತದವ. ವಾಸ್ತವಿಕವಾಗಿ ಅದು ಸತ್ಯ ಸ್ವರೂಪ, ಆತ್ಮ ಸ್ವರೂಪಕ್ಕೆ ಹೋಗಿ ನಿಂದಿರ್ತದ. ಒಂದೇ ಸತ್ಯದ. ಈಗ ಧೋತ್ರ ಅಂತ ವ್ಯವಹಾರ ಮಾಡ್ಲಕತ್ತೀರಿ, ಹುಡುಕ್ಯಾಡಿದ್ರು ಧೋತ್ರ ಸಿಗಂಗಿಲ್ಲ ನಿಮ್ಮದು. ಸಿಗಂಗಿಲ್ಲ. ಮತ್ತೆ ಪ್ರತಿಯೊಂದು ವಸ್ತುಗಳವು ಎಲ್ಲ ಕಲ್ಪಿತದವು, ಇಲ್ಲವೇ ಇಲ್ಲವು. ವಿಚಾರ ಮಾಡ್ರಿ ನೀವು. ಬೇಕಾರಿ ಮೊಬೈಲ್ ಅಂತ ತೆಗೀರಿ ನೀವು, ಮೊಬೈಲೇ ಸಿದ್ಧ ಆಗಂಗಿಲ್ಲ. ಅವೆಲ್ಲ ಕಲ್ಪನಾಮಯ ಅದಾವ. ಪ್ರತಿಯೊಂದು ವಸ್ತು ಅವು ಸತ್ಯ ಇಲ್ಲವು. ಅದಕ್ಕೆ ನೀ ಏನೋ ಒಂದು ಆಕಾರ ಕೊಟ್ಟು ಅದಕ್ಕೊಂದು ನಾಮಿಟ್ಟು ವ್ಯವಹಾರ ಮಾಡ್ಲಿಕ್ಕತಿ. ಅವು ಇಲ್ಲವೇ ಇಲ್ಲ. ಯಾವ ಮಾಡಿ ಮಿಥ್ಯ ಆಯ್ತಂತ ಕೇಸಿ ಅನ್ಕೋತ ಕುಂತ ಅಂತಂದ್ರ ಅದು ಜಗತ್ ಮಿಥ್ಯ ಅಂತ ಕೇಸಿ. ಆದ್ರೆ ಹಿಂಗ ಅವ್ಯವಹಾರ ಆಗತ್ತೆ, ದುರಾಚಾರ ಆಗತ್ತಲ್ಲ ಅಂತ ನನ್ ಮನಸ್ಸಿನಾಗ ಬಾಧ ಆಗ್ತಿದ್ರಿ.
ಅದೇ ಅವ ಈಗ ಮಾತ್ರ ದುರುಪಯೋಗ ಮಾಡ್ಕೊಂತ. ಹಾ ಅವ ಅವ ತಿಳಿದವಲ್ಲವ. ಹಾ ಸರಿ ಗೊತ್ತಾದಪ್ಪ. ಅವ ತಿಳಿದವಲ್ಲ. ಹಾ ಸರಿ ಆತಪ್ಪ. ಯಾವ ಓಕೆ. ಭೇದವನ್ನ ತಿಳಿತಾನಲ್ಲ, ಹಾ ಅನ್ಯೋ ಅಸಾವನ್ಯೋ ಅಹಂ ಅಸ್ಮೇತಿ, ಅವ ಹಾ ನಸವೇದ. ನಸವೇದ ಅಂದ್ರೆ ವೇದವನ್ನು ತಿಳಿದವಲ್ಲ. ಯಥಾ ಪಶುರೇವಸ ದೇವಾನಾಂ, ಅವನಿಗೆ ಏನಂದಾರ, ಹ್ಮ್ ದೇವತೆಗಳ ಪಶು ಅಂದಾರ, ಅವನಿಗೆ ತಿಳಿದವಲ್ಲವ. ಸರಿ. ಹ್ಮ್ ಮುಂದುವರ್ಲಿಪ್ಪ. ಸರಿ. ಇಲ್ಲೇನ್ ಹೇಳ್ತಾರೆ ಅಂದ್ರೆ, ದೃಶ್ಯಗಳ ಅಪೇಕ್ಷೆಯಿಂದ ದೃಕ್ಕ ಎಂಬ ನಾಮವು ಉಂಟಾಗಿರುತ್ತದೆ. ಆದರೆ ಸಾಕ್ಷಿ ಮತ್ತು ದೃಕ್ಕ ಎಂಬ ನಾಮಗಳ ನಿಷೇಧವನ್ನು ಮಾಡಿರುತ್ತದೆ ಹೊರತು ಸ್ವರೂಪವನ್ನಲ್ಲ. ಮತ್ತು ನಾಲ್ಕನೇದು, ಬಂಧವು ಇದ್ದಿದ್ದರೆ ಬಂಧದ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಅಂದ ಮೇಲೆ, ಇಲ್ಲವೆಂದ ಮೇಲೆ ಮೋಕ್ಷವಾದರೂ ಕೂಡ ಇಲ್ಲ. ನೋಡ್ರಿ, ಬಂಧ ಮೋಕ್ಷಗಳು ಇಲ್ಲ. ನೀವು ನಿರ್ವಾಣ ಶತಕ್ಕೆ ಹೇಳ್ತೀರಿ ನೋಡ್ರಿ, ಏನು? ಹೌದು. ಹಾ ನ ಮೃತ್ಯು ನ ಶಂಕ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರುರ್ಗುರುರ್ನೈವೋ ಶಿಷ್ಯ ಚಿದಾನಂದ ರೂಪ ಶಿವೋ ಹಂ ಶಿವೋ ಹಂ. ನೀ ಹ್ಞೂನ್ರಿ. ಏನದಪ್ಪ ಅಂದ್ರೆ ಚಿದಾನಂದ ರೂಪ ಶಿವ ಇದ್ದೀನಿ. ಇವು ಯಾವೂ ಇಲ್ಲವೇ ಇಲ್ಲಿವು, ಕಲ್ಪನಾ ಇವೆಲ್ಲ. ಬಂದಾಗಲಿ, ಮೋಕ್ಷ ಆಗಲಿ, ಜನ್ಮ ಆಗಲಿ, ಮರಣ ಆಗಲಿ, ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಕಲ್ಪಿತ. ಬಂಧವು ಇದ್ದಿದ್ದರೆ ಬಂಧದ ನಿವೃತ್ತಿ ರೂಪ ಮೋಕ್ಷವು ಸಂಭವಿಸುತ್ತಿತ್ತು. ಅಂದ ಮೇಲೆ, ಇಲ್ಲವೆಂದ ಮೇಲೆ, ಬಂಧವೇ ಇಲ್ಲಂದ ಮೇಲೆ ಮೋಕ್ಷವಾದರೂ ಕೂಡ ಇಲ್ಲ. ಮತ್ತು ಐದನೇದ್ದು, ಅಜ್ಞಾನವು ಇದ್ದಿದ್ದರೆ ಅದು ಜ್ಞಾನದಿಂದ ನಾಶವಾಗುತ್ತಿತ್ತು. ಆದರೆ ಅಜ್ಞಾನವು ಇರುವುದೇ ಇಲ್ಲ. ಅಜ್ಞಾನ ಇಲ್ಲದು. ಅದಕ್ಕೆ ಹೌದು. ಅಜ್ಞಾನಕ್ಕೆ ಲಕ್ಷಣ ಮಾಡಿದೆವು, ನಿನ್ನ ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ಹಾನ್ರಿಪ್ಪ. ಹೌದ್ರಿ. ಅಜ್ಞಾನ ಅಂದ್ರ ಅವಿಚಾರ ಸಿದ್ಧ ವಿಚಾರ ಬಾಧ್ಯ. ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಅಜ್ಞಾನ ಸಿಗುವುದೇ ಇಲ್ಲ. ಏನ್ರಿ? ಯಾಕೆ ಸಿಗಂಗಿಲ್ಲ? ಹೌದ್ರಪ್ಪ. ಇಲ್ಲದು. ಇಲ್ಲದು. ಇತ್ತಂದ್ರೆ ಸಿಗ್ತಿತ್ತು. ಹೌದು. ಇಲ್ಲ. ಅಜ್ಞಾನವು ಇದ್ದಿದ್ದರೆ ಅದು ಜ್ಞಾನದಿಂದ ನಾಶವಾಗುತ್ತಿತ್ತು. ಆದರೆ ಅಜ್ಞಾನವು ಇರುವುದೇ ಇಲ್ಲ. ಆದ್ದರಿಂದ ಅದರ ನಾಶಕವಾದ ಜ್ಞಾನವಾದರೂ ಕೂಡ ಇರುವುದಿಲ್ಲ. ಅಜ್ಞಾನ ಹೌದ್ರಿ. ಹೇಳೋದು ಎದಕ್ಕಪ್ಪ ಅಂದ್ರೆ, ಅಜ್ಞಾನದ ಅಪೇಕ್ಷೆಯಿಂದ ಜ್ಞಾನ ಹೇಳುದು. ಇದನ್ನು ತಿಳಿದುಕೊಂಡು ಕರ್ತವ್ಯವನ್ನು ತ್ಯಾಗ ಮಾಡಬೇಕು. ನಾ ಅದು ಮಾಡ್ತೀನಿ, ಇದು ಮಾಡ್ತೀನಿ, ಹಾಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ ಅನ್ನೋದೆಲ್ಲ ತ್ಯಾಗ ಮಾಡ್ಬೇಕದನ್ನ. ಅಂದರೆ ಇದು ನನಗೆ ಮಾಡಲು ಯೋಗ್ಯವಿರುತ್ತದೆ ಎಂಬ ಬುದ್ಧಿಯನ್ನು ತ್ಯಾಗ ಮಾಡು. ನಮ್ಮ ಹಿರಿಯರ್ರಿ, ನಮ್ಮ ಗುರುಗಳು ಹಾಕಿಕೊಟ್ಟರಿ ಮಾರ್ಗ. ದಿನ ನಾ ಸ್ನಾನ ಮಾಡಿ ಪೂಜಾ ಮಾಡ್ಕೊಂಡೇ ಪ್ರಸಾದ ಮಾಡ್ತೀನಿ. ಇಂದ ನನಗ ಸ್ನಾನ ಇಲ್ಲ, ಪೂಜಾ ಇಲ್ಲ ಅಂದ್ರೆ ಇಂದ ಊಟ ಇಲ್ಲ. ಹಿಂಗ ಒಂದ್ ನಿಶ್ಚಯ ಮಾಡ್ಕೊಂಡಿರ್ತಾನವ. ಅದನ್ನು ಬಿಡು. ನೇಮ ಹಾಕೊಂಡಿರ್ತಾನೆ. ನೇಮ್ ಹಾಕೊಂಡಿರ್ತಾನವ. ಹಾ ಅದನ್ನು ಬಿಟ್ಟು ಬಿಡು. ಹಾ ತಿಳಿದ್ಮೇಲೆ. ಯಾಕಂದ್ರೆ ಅದೇನರೇ ಸುಮ್ಮನೆ ಮಾನಸಿಕ ಚಿಂತೆ ಮಾಡ್ಕೊತ ಕುಂಡ್ರಂಗಿಲ್ಲ. ಇವತ್ತು ನನ್ನ ಝಳಕ್ ತಪ್ತು, ಇವತ್ತು ಪೂಜೆ ತಪ್ತು. ಎಲ್ಲರೇ ನೀವು 2 ದಿನ 3 ಮಾಡ್ಬೇಡ. ದಿನ ಹಿಂಗ ಸ್ಟೋರಿಗೆ ಹೊಂಟ್ರಿ, ಎಲ್ಲೋ ರೈಲ್ವೆದಾಗ ಹೊಂಟ್ರಿ, ಅವ ಜಳಕಿಂದು ಅನಿವಾರ್ಯ ಇರ್ತದ ಹಳ್ಯಾಗ. ಹೌದು. ಆ ಪ್ರಸಂಗ ನೋಡಿ ನಿನಗ ಅನುಕೂಲ ಇದ್ದಾಕ್ರಿ ಮಾಡು. ಆದ್ರೆ ಮಾಡೇ ತೀರ್ತೀನಂತ ಕರ್ತವ್ಯ ಬುದ್ಧಿ ಇಟ್ಕೋಬೇಡ. ಏನ್ರಿ? ಅರ್ಥ ಆಯ್ತು. ಯೋಗ್ಯವಿರುತ್ತದೆ ಎಂಬ ಬುದ್ಧಿಯನ್ನು ತ್ಯಾಗ ಮಾಡು. ಯಾಕಂದರೆ
ಈ ಲೋಕ ಹಾಗೂ ಪರಲೋಕಗಳು ತುಚ್ಛವಿರುತ್ತವೆ. ಈ ಲೋಕ ಆಗ್ಲಿ ಪರಲೋಕ ಆಗ್ಲಿ ಹೆಂಗಾಗವು? ತುಚ್ಛ. ತುಚ್ಛ ಅಂದ್ರ ಕೇವಲ ನಾಮ ಮಾತ್ರ, ವಸ್ತು ಅಲ್ಲವು. ನಿಮ್ಮ ಸುಷುಪ್ತಿ ಒಳಗೆ ಏನರೆ ಆ ಲೋಕ ಈ ಲೋಕ ಏನರೆ ಅದಾವೇನಲ್ಲಿ ಅಪ್ಪೋರ? ಇಲ್ಲ ಇಲ್ಲ ಗುರುನಾಥ, ಇಲ್ಲ ಇಲ್ಲ. ಯಾಕಿಲ್ರಿ ಅವು? ಅವು ಇಲ್ಲವೇ ಇಲ್ಲ, ಅದಕ್ಕಿಲ್ಲ ಅವು. ಇದೇ ಬರ್ಬೇಕು ನೋಡ್ರಿ. ಅದಕ್ಕೆ ಏನಾರ ಹೇಳೋದಿಲ್ಲ. ಯಾಕಿಲ್ಲ ಅಂದ್ರೆ ಇಲ್ಲ ತಿಳೇ ಇಲ್ಲ. ಇದ್ರೆ ಇರ್ತಿದ್ದು, ಇಲ್ಲ ಅದಕ್ಕಿಲ್ಲ. ಹೌದು. ಹಾ, ಏನಂತಾರಿ? ಈ ಲೋಕ ಹಾಗೂ ಪರಲೋಕಗಳು ತುಚ್ಛವಿರುತ್ತವೆ, ಅವುಗಳ ನಿಮಿತ್ತವಾಗಿ ಯಾವ ಕರ್ತವ್ಯವೂ ಇರುವುದಿಲ್ಲ. ಅವು ಇದ್ದಿದ್ದು ಅಂದ್ರೆ ಕರ್ತವ್ಯ ಮಾಡ್ಲಿಕ್ಕೆ ಬರ್ತಿತ್ತು, ಇಲ್ಲವು. ಈಗ ನೋಡ್ರಿ, ಒಬ್ಬ ಮಗ ಇದ್ದಂದ್ರೆ ಅವ ಸತ್ತಪ್ಪ ಅಂತ ಹೇಳಕ್ ಬರ್ತಿತ್ತು, ಇಲ್ಲೇ ಇಲ್ಲ. ಮಗನೇ ಇಲ್ಲ, ಸಾಯದೆಲ್ಲಿದು? ಎರಡನೇ ಕಡ ಆತ್ಮನಲ್ಲಿ ಬಂಧವಿರುವುದಿಲ್ಲವಾದ್ದರಿಂದ, ಎಲ್ರಿ? ಆತ್ಮನಲ್ಲಿ ಬಂಧವಿರುವುದಿಲ್ಲವಾದ್ದರಿಂದ ಮೋಕ್ಷದ ನಿಮಿತ್ತವಾಗಿ ಆದರೂ ಕೂಡ ಕರ್ತವ್ಯವಿರುವುದಿಲ್ಲ. ಈ ರೀತಿಯಿಂದ ಆತ್ಮನು ನಿತ್ಯ ಮುಕ್ತನಾದ ಬ್ರಹ್ಮರೂಪನಿರುವನೆಂದು ತಿಳಿದು ಯಾವಾಗ ನಿಶ್ಚಲನಾಗಿ ಸರ್ವ ಕರ್ತವ್ಯಗಳನ್ನು ತ್ಯಾಗ ಮಾಡುವನು, ಆವಾಗ ನಿಶ್ಚಲ ಅಂದರೆ ಕ್ರಿಯಾರಹಿತವಾದ ಬ್ರಹ್ಮ ಸ್ವರೂಪವೆಂಬ ವಿಧೇಯ ಮೋಕ್ಷವನ್ನು ಹೊಂದುತ್ತಾನೆ. ಇದು ಯಾರ್ದು? ಜೀವನ್ಮುಕ್ತ ವಿದ್ವಾನನ ನಿಶ್ಚಯದ್ರ ಹಿಂಗ. ಇದರ ಅಭಿಪ್ರಾಯವು ಈ ಪ್ರಕಾರವಾಗಿರುತ್ತದೆ. ಇಲ್ಲೊಬ್ಬ ಯದ್ಯಪಿಗಾರ ಬರ್ತಾನ, ಏನಂತನವ? ಆತ್ಮನು ಜ್ಞಾನವಾಗುವುದಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ನಿತ್ಯ ಮುಕ್ತನಾದ ಬ್ರಹ್ಮರೂಪವೇ ಇರುತ್ತಾನೆ. ಆದರೆ ಜ್ಞಾನವಾಗುವಕ್ಕಿಂತ ಪೂರ್ವದಲ್ಲಿ ಆತ್ಮನನ್ನು ಕರ್ತಾಭೋಕ್ತವೆಂದು ಮಿಥ್ಯವಾಗಿ ತಿಳಿದುಕೊಂಡ ಏನ್ರಿ ಸುಖ ಪ್ರಾಪ್ತಿ ಹಾಗೂ ದುಃಖದ ನಿವೃತ್ತಿಗೋಸ್ಕರವಾಗಿ ಅನೇಕ ಸಾಧನೆಗಳನ್ನು ಮಾಡಲ್ಪಟ್ಟಿರುತ್ತವೆ. ಅದರಿಂದ ದುಃಖಗಳೇ ಪ್ರಾಪ್ತವಾಗಿರುತ್ತವೆ. ಏನಂದ್ರೆ ಅವ ನೋಡ್ರಿ, ಯದ್ಯಪ್ಕಾರನ ಸಂಶಯ ಏನದ? ಆತ್ಮನು ಜ್ಞಾನವಾಗುವಕ್ಕಿಂತ ಪೂರ್ವದಲ್ಲಿ ಆದರೂ ಕೂಡ ಹೆಂಗಿರ್ತಾನವ? ನಿತ್ಯ ಮುಕ್ತನಾದ ಬ್ರಹ್ಮ ಸ್ವರೂಪವೇ ಇರುತ್ತಾನೆ. ಆದರೆ ಜ್ಞಾನವಾಗುವಕ್ಕಿಂತ ಪೂರ್ವದಲ್ಲಿ ಆತ್ಮನನ್ನು ಕರ್ತಾಭೋಕ್ತವೆಂದು ಮಿಥ್ಯವಾಗಿ ತಿಳಿದುಕೊಂಡು ಸುಖ ಪ್ರಾಪ್ತಿ ಹಾಗೂ ದುಃಖದ ನಿವೃತ್ತಿಗೋಸ್ಕರವಾಗಿ ಅನೇಕ ಸಾಧನೆಗಳನ್ನು ಮಾಡಲ್ಪಟ್ಟಿರುತ್ತವೆ. ಅದರಿಂದ ದುಃಖಗಳೇ ಪ್ರಾಪ್ತವಾಗಿರುತ್ತವೆ. ಎಂತ ಅರ್ಥ ಆಯ್ತ್ರಿ? ಅಪ್ಪರ ಸ್ವರೂಪ ಮೊದಲು ಸ್ವರೂಪತ ಅದು ವಾಸ್ತವ ಮುಕ್ತ ಸ್ವರೂಪನೇ ಅದ. ಇವ ತಿಳಿಲಾರ್ದಕ್ಕ ಅನಂತ ಕರ್ಮಗಳು ಮಾಡ್ತಾನ. ಆ ಕರ್ಮದಿಂದ ಇವನಿಗೆ ದುಃಖನೇ ಅದಾವ್ರಿ, ದುಃಖ ಆಗ್ತವ. ಯಾವ ಅಡಿ ಜಳಕ ಮಾಡಿ ಬಂದ್ರು ಅಟ್ಟೆ ಅದ್ರಪ್ಪರ, ಎಲ್ಲಿ ಹೋಗಿ ಬಂದ್ರು ಅಟ್ಟೆ ಅದ್ ನೋಡ್ರಿ. ಕಟ್ಟೆ ನೋಡ್ರಿ. ಓಂ ನಮ ಶಿವಾಯ. ಹೇಳ್ರಿ. ಈಗ ಅದಕ್ಕೆ ಯಾತರಿಂದ ಮಾಡಲಿ, ತಾನು ಆತ್ಮವಿದ್ದು ಯಾತರಿಂದ ಪೂಜೆ ಮಾಡಲ್ಲ ಅಂತೇಳಿ ಒಬ್ರು ಪದ್ಯ ಆಡ್ಯಾರಪ್ಪ. ಹೌದೌದು, ತಾನೇ ಇದೇನ? ಯಾಕಂದ್ರೆ ಇದು ಆರೋಪ ಮಾಡ್ಕೊಂಡು ಇವೆಲ್ಲ ಪೂಜೆ ಜಪ ತಪಗಳು ಮಾಡ್ಕೊಂತ ಹೊಂಟಾನ ಅಷ್ಟೇ. ಆರೋಪದಿಂದ ಇದೇವ್ರಪ್ಪ ಇವು. ಹೌದೌದೌದೌದ್ರಿ. ನೋಡ್ರಪ್ಪ, ಆರೋಪ ತೆಗೆದ್ರೆ ಏನು ತಾನೇ ಇದೇನ? ವಾಸ್ತವಿಕವಾಗಿ ಇಲ್ಲ ಅಂತವು.
ಇಲ್ಲೇ ಇಲ್ಲರಪ್ಪ, ಇಲ್ಲೇ ಇಲ್ಲ. ಹಾ ಅದಕ್ಕರಪ್ಪರ ಎಲ್ಲಿ ತನ ದೇಹ ಭಾವ ಬಿಡುದಿಲ್ಲ ಅಲ್ಲಿ ತನ ಕರ್ಮನೇ ಹೇಳ್ತಾವ ಏನು ಹಾ ವೇದಗಳು. ಹೌದು ಎಲ್ಲಿ ಬಿಡ್ತಾನ ಅಲ್ಲಿನಿಂದ ಕರ್ಮ ಹೇಳೋದು ಕಡಿಮೆ ಆಗ್ತದ್ರಿ. ಕರ್ಮ ಕಾಂಡ್ ಎಲ್ಲಿ ತನ ಅದ್ರಿ ನೀ ದೇಹ ಬುದ್ಧಿ ಎಲ್ಲಿ ತನದ ಅಲ್ಲಿ ತನ ನೋಡ್ರಿಪ್ಪರ. ಹೌದೌದೌದ್ರಿ. ಅದಕ್ಕೆ ಯಾವಾಗ ಉತ್ತಮರಾದ ಸದ್ಗುರುಗಳು ನೋಡ್ರಿ ನಾವು ಏನಂದ್ರು, ಯಾವಾಗ ಉತ್ತಮರಾದ ಹ್ಮ್ ಉತ್ತಮರೇ ಅಂದ್ರೆ ಯಾರಿಗಂತಾರಮ್ಮ? ಅಪ್ಪರ ಜಗವೆಂದಡುಂ ತಾನೇ ಜಗದಾತ್ಮರು ತಾನೇ. ಹ್ಮ್ ಹ್ಮ್ ತಾನು ಇನ್ನೊಂದು ಭಗವಾತ್ಮನು ಸೇರಿಸ್ರಿ ಅದಕ್ಕೆ. ಉತ್ತಮನು. ಜಗವೆಂದಡು ತಾನೇ ಜಗದೀಶನು ತಾನೇ. ಜಗದೀಶನು ತಾನೇ ಜಗದಾತ್ಮರು ತಾನೆಂದು ಹೇಳುವನು ಉತ್ತಮನು ನೋಡ ಬಗೆಯವನು. ಉತ್ತಮನು ನೋಡ, ಹ್ಮ್ ಬರೋಬರಿಲ್ಲ. ಹ್ಮ್ ಜಗವೆಂದಡಂ ತಾನೇ ಜಗದೀಶನಂ ತಾನೇ ಜಗದಾತ್ ಜಗವಾತ್ಮರೆಲ್ಲ ತಾನೆಂದು ಭಗವಾತನು ಉತ್ತಮನು ನೋಡ. ಹ್ಮ್ ಜಗತ್ತಂದ್ರು ತಾನೇ, ಜಗದೀಶನು ತಾನೇ, ಜಗವಾತ್ಮರು ಅಂದ್ರೆ ಬಹುವಚನದ ನೋಡ್ರಿ ಇಲ್ಲಿ. ಹೌನ್ರಪ್ಪರ ಎಲ್ಲಾ ಆತ್ಮರು ಒಂದೇ ಅಂತ. ಎಲ್ಲ ಆತ್ಮರು ಒಂದೇ. ಹ್ಮ್ ಅದು ತಾನೇ, ಮತ್ತು ಒಂದೇ ಅಲ್ಲ, ತಾನೇ ಅದು. ತಾನೇ. ಯಾವಾಗ ಉತ್ತಮರಾದ ಸದ್ಗುರುಗಳು, ಹ್ಮ್ ಸದ್ಗುರುಗಳಂದ್ರೆ ಸದ್ಗುರುಗಳು ಅಂದ್ರಪ್ಪರ ಸತ್ಯ ವಸ್ತುವಿನ ಜ್ಞಾನ ಮಾಡಿಕೊಡುವರು ಮತ್ತು ಷಡ್ಗುಣ ಐಶ್ವರ್ಯ ಸಂಪನ್ನವುಳ್ಳವರು ಮತ್ತು ಕರುಣೆ ಶಾಸ್ತ್ರ ಕಲೆ ಪರಿಣತ ಇವೆಲ್ಲ ಇದ್ದವರು ಗುರುಗಳ್ರಪ್ಪರ. ಹಾ ಸದ್ಗುರು ಅಂದ್ರೆ ಇಟ್ಟೇರಿ ಇಲ್ಲಿ, ಸತ್ಯ ವಸ್ತುವಿನ ಜ್ಞಾನ ಮಾಡಿ ಕೊಡೋರು ಯಾರದಾರ ಅವರೆಲ್ಲ ಸದ್ಗುರುಗಳೇ. ಹ್ಞೂನ್ರಪ್ಪರ. ಹ್ಮ್ ಮೈತ್ರಾದೇವಿ ಕೇಳಿದ್ಳು ಯಾಜ್ಞವಲ್ಕ್ಯರಿಗೆ, ಸದ್ಗುರು ಅಂದ್ರೆ ಯಾರಿಗೆ ಅನ್ಬೇಕು? ಹ್ಮ್ ಅವಾಗ ಯಾಜ್ಞವಲ್ಕ್ಯರು ಹೇಳಿದ್ರು, ಸದ್ಗುರು ಅಂದ್ರ ಇದು ಮಿಥ್ಯಾನುಭವ, ಇದು ಸತ್ಯಾನುಭವವೆಂದು ವದವಿ ಬೋಧಿಪನೆ ಸದ್ಗುರುವಕ್ಕು. ಹ್ಮ್ ಹ್ಮ್ ದೇಹಾದಿ ಪ್ರಪಂಚ ಹೆಂಗದ, ಇದು ಮಿಥ್ಯಾ ಅನುಭವದ. ಹ್ಮ್ ಅಸ್ಥಿ ಭಾತಿ ಪ್ರಿಯ ಬ್ರಹ್ಮ ಏನದ, ಇದು ಸತ್ಯಾನುಭವದ. ಹ್ಮ್ ಇದು ಏನು ವದವಿ ಬೋಧಿಪನೆ, ಬಿಡಲಾರದೆ ಬ್ಯಾಸರಗೊಳ್ಳಲಾರದೆ ಹ್ಮ್ ಶ್ರೋತೃಗರಿಗೆ ಏನು ಶ್ರುತ ಪಡಿಸ್ತಾರಲ್ಲ ಅವರು ಸದ್ಗುರುಗಳು. ಇವನಿಗೆ ಏನ್ ಸಂಶಯ ಕಾಡ್ತದ ಅದೆಲ್ಲಾ ಪರಿಹಾರ ಮಾಡೋದೇ ಅವರು ಕೆಲಸ ಹಾ ನೋಡ್ರಿ. ಅದಕ್ಕೆ ಸದ್ಗುರುಗಳು ಪ್ರಾಪ್ತರಾಗುವರು. ಹ್ಮ್ ಆವಾಗ ಅವರು ವೇದಾಂತ ವಾಕ್ಯಗಳನ್ನು, ಹ್ಮ್ ವೇದಾಂತ ಅಂದ್ರೆ ಏನ್ರಮ್ಮ? ಅಪ್ಪರ ವೇದಾಂತನ ಉಪನಿಷದ್ ವಾಕ್ಯಗಳನ್ರಿ. ಹಾ ಹ್ಮ್ ಬರೋಬ್ರಿ ಅದ್ರಿ. ಹ್ಮ್ ವೇದಾಂತಕ್ಕೆ ಲಕ್ಷಣ ಮಾಡ್ಯಾರ ನೋಡ್ರಿ ಅವ್ರು ಯಾರು? ಪಂಚಪಾದಿಕಾಕಾರರು, ಹಾ ಪದ್ಮಪಾದಾಚಾರ್ಯರು. ಹ್ಮ್ ಏನಂದರ? ವೇದಾಂತೋನಾಂ ಉಪನಿಷತ್ ಪ್ರಮಾಣಂ ಹ್ಮ್ ಸ್ವರೂಪಕಾರಿಣಿ ಬ್ರಹ್ಮಸೂತ್ರಾದಿಂಚ ವೇದಾಂತ. ಹ್ಮ್ ಅಂದ್ರ ಆ ಬ್ರಹ್ಮಸೂತ್ರ ಏನದಲ್ರಿ ಅದು ಹ್ಮ್ ವೇದಾಂತ. ವ್ಯಾಸ ಮಹರ್ಷಿಗಳು ಬ್ರಹ್ಮಸೂತ್ರ ಬರ್ದಾರಲ್ರಿ, ಹ್ಞೂನ್ರಪ್ಪರ. ಅದು ವೇದಾಂತ. ಹ್ಮ್ ಹಾ ಆವಾಗ ಅವರು ವೇದಾಂತ ವಾಕ್ಯಗಳನ್ನು ಉಪದೇಶ ಮಾಡುತ್ತಾರೆ. ಹ್ಮ್ ಉಪದೇಶ ಅಂದ್ರಿ ಹಿತಕಥನಂ ಉಪದೇಶರಪ್ಪರ. ಹಿತಕಥನಂ ಉಪದೇಶ. ಆ ವೇದಾಂತದ ವಾಕ್ಯಗಳನ್ನು ಶ್ರವಣ ಮಾಡುವುದರಿಂದ ಇಂಥ ಜ್ಞಾನವಾಗುತ್ತದೆ. ಹ್ಮ್ ಏನಾಗ್ತದಪ್ಪ ಅಂತ ಕೇಳಿದ್ರೆ, ನಾನು ಕರ್ತ ಭೋಕ್ತ ಅಲ್ಲ. ಹ್ಮ್ ಮತ್ತೇನೆಂದರೆ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ. ಹ್ಮ್ ಆದ್ದರಿಂದ ನನಗೆ ಕಿಂಚಿತ್ತಾದರೂ ಕರ್ತವ್ಯವಿರುವುದಿಲ್ಲ. ಹ್ಮ್ ಹೀಗೆ ತಿಳಿದುಕೊಳ್ಳುವುದೇ ಶ್ರವಣಾದಿಗಳ ಫಲ. ಹ್ಮ್ ಶ್ರವಣದ ಫಲ ಅಂದ್ರೆ ಆ ಬ್ರಹ್ಮ ಪ್ರಾಪ್ತಿ ಮಾಡಿ ಕೊಡ್ತದತ್ ಹಿಂಗೇನಲ್ಲ. ಇಲ್ರಪ್ಪ. ಹ್ಮ್ ಹಾ ನಾ ಏನಲ್ಲ, ಕರ್ತ ಭೋಕ್ತ ಅಲ್ಲ. ಹ್ಮ್ ಶ್ರವಣದ ಫಲ ರೀದು. ಹ್ಞೂನ್ರಪ್ಪ. ಹ್ಞೂ ನಾನು ಕರ್ತ ಭೋಕ್ತ ಅಲ್ಲ. ಮತ್ತೇನೆಂದರೆ ನಾನು ಬ್ರಹ್ಮ ಸ್ವರೂಪನಿರುತ್ತೇನೆ. ಆದ್ದರಿಂದ ನನಗೆ ಕಿಂಚಿತ್ತಾದರೂ ಕರ್ತವ್ಯವಿರುವುದಿಲ್ಲ. ಹೀಗೆ ತಿಳಿದುಕೊಳ್ಳುವುದೇ ಶ್ರವಣಾದಿಗಳ ಫಲ. ಹ್ಮ್ ಶ್ರವಣಾದಿಗಳ ಫಲ ಆದಿ ತಗೊಂಡಾರ ನೋಡ್ರಿ, 3: ಶ್ರವಣ ಮನನ ನಿಧಿಧ್ಯಾಸನ ಫಲ ಇಷ್ಟೇ. ಹ್ಞೂನ್ರಪ್ಪರ. ನನಗ್ ಕರ್ತವ್ಯ ಏನು ಇಲ್ಲ. ಹ್ಮ್ ಹ್ಮ್
ಮನುಷ್ಯರಪ್ಪ ಗುರುಗಳು. ಹೇಳ್ರಿ ಪೂರ. ಈಗ ನೋಡ್ರಿ ಇಲ್ಲಿದೆ ನೋಡ್ರಿ ಮುಖ್ಯ ಮಾತುಗಳು ಮೂರು. ಶ್ರವಣ ಮಾಡದೆ ಕರ್ಮಕಾಂಡ, ಮನನ ಮಾಡದೆ ಉಪಾಸನ ಕಾಂಡ, ನಿಧಿಧ್ಯಾಸನೆ ಜ್ಞಾನ ಕಾಂಡ ಅಂತ ಹೇಳಿರಿ. ಇವ್ 3 ಕಾಂಡ ಮಾಡ್ಬೇಕ್ರಿ. ಯಾರು ಹೌದೌದು ಮೋಕ್ಷದ ಅಪೇಕ್ಷೆ ಇರ್ತದ ಇವ್ 3 ಕಾಂಡ ಮಾಡ್ಕೊಂತನ್ರಿ. ಹೌದೌದು. ಶರಣರಪ್ಪ. ಓಂ ನಮಃ ಶಿವಾಯ. ನಿಜಗುಂಡ್ರಾದ್ರು ಹೇಳ್ಯಾರ ನೋಡ್ರಿ, ಏನ್ ಹೇಳ್ಯಾರ? ಶ್ರವಣಾದಿಗಳು ಬೀಜ ಆ ಆತ್ಮಹಂಕೃತಿ ಕಡೆ ಹೋಗ್ಬೇಡ್ರಿ, ಅಲ್ಲಿ ಹೋಗ್ಬೇಡ್ರಮ್ಮ. ಹ ಮರವೇ ಸಂಶಯ ವಿಪರೀತದ 3 ಕುರುಹುದೂರಲ್ ಹೌನ್ರಿ. ಬಳಿಕದರಿಂದ ಮೆರವ ಸುಶ್ರವಣ ಮನನ ನಿಧಿಧ್ಯಾಸ ವ್ಯರಕವಿಲ್ಲದೆ ಸ್ವತಂತ್ರತೆಯಳು ಎಂದಿರ್ತೇನೋ ಬ್ಯಾಡ ಹಿಂದೆ ಇರ್ಪೇನು. ನಿಜ ಸುಖದಲ್ಲಿ ಹಿಂದೆ ಇರ್ಪೇನು. ಹಾ ಏನವ್ರಿ 3 ರೋಗ ಬಂದವ್. 3 ರೋಗ. ಒಂದು ಪ್ರಮಾಣಗತ ಸಂಶಯ, ಒಂದು ಪ್ರಮೇಯಗತ ಸಂಶಯ, ಇನ್ನೊಂದು ವಿಪರೀತ ಭಾವನಾ. ಆ 3 ರೋಗ ಕಳಿಲಿಕ್ಕೂ 3 ಔಷಧ ಅದಾವು. ಏನ್ರಿ? ಪ್ರಮಾಣಗತ ಸಂಶಯ ಅದರಿಂದ ಹೋಗ್ತೈತ್ರಿಮ್ಮ. ಶ್ರವಣದಿಂದ ಹೋಗ್ತದ್ರಿ. ಶ್ರವಣದಿಂದ ಹೋಗ್ತದ. ಶ್ರವಣದ ಪ್ರಯೋಜನ ಏನು? ಪ್ರಮಾಣಗತ ಸಂಶಯ ಕಳೆಯೋದು. ಇನ್ನ ಪ್ರಮೇಯಗತ ಸಂಶಯ ಅದರಿಂದ ಹೋಗ್ತದ್ರಿ. ಮನನದಿಂದ ಹೋಗ್ತದ ನೋಡ್ರಪ್ಪ. ಮನನದಿಂದ ಹೋಗ್ತದ. ಇನ್ನು ವಿಪರೀತ ಭಾವನೆ ಅದರಿಂದ ಹೋಗ್ತದ್ರಿಮ್ಮ. ನಿಧಿಧ್ಯಾಸನದಿಂದ ಹೋಗ್ತದ್ರಪ್ಪ. ಇವು ಏನವ, ಇವು ರೋಗ ಆಗ್ಯಾವ. ಇವು ರೋಗ, ಈ ರೋಗ ಕಳಿಲಿಕ್ಕೆ ಇವು ಔಷಧ ಅದಾವು. ಹೌನ್ರಿ. ಏನ ಬ್ರಹ್ಮನ ಪ್ರಾಪ್ತಿ ಮಾಡಿಕೊಟ್ಟವ್ರಿ ಇವು. ರೀ ಇಲ್ರಿ, ರೋಗ ಕಳಿದರ ಇದ್ದ ಏನು ಸ್ವಭಾವತ ಕಳಿಬೇಕಾಗ್ಯದ್ರಿ. ಈಗ ಇದ್ದ ಬ್ರಹ್ಮನ ತಿಳ್ಸಾಕ್ರಿ. ಇವು ಇಲ್ಲದೇನು ಕೂರಾಕತ್ತೇವ, ಇವನ್ನೆಲ್ಲಾ ಕಳಿದಷ್ಟೇ ರೀ ನೀತ್ಯಾತ್ಮಕ ದೃಷ್ಟಿಯಿಂದ. ಕಿವು ಏನಪ್ಪಾ, ಇವು ಶ್ರವಣ ಮನನ ನಿಧಿಧ್ಯಾಸನದ ಕೆಲಸ ಏನಪ್ಪಾ ಅಂದ್ರೆ ರೋಗ ಕಳೆಯುವುದು. ಅವ್ರು ಹೇಳ್ಯಾರ ಏನು? ಮರವೇ ಸಂಶಯ ವಿಪರೀತದ 3 ಕುರುಹುದೋರಲ್ ಬಳಿಕದರಿಂದ ಮೆರೆವ ಸುಶ್ರವಣ ಮನನ ನಿಧಿಧ್ಯಾಸ ವ್ಯರಕವಿಲ್ಲದೆ ಸ್ವತಂತ್ರತೆಗಳು. ಅವು ಈ ಶ್ರವಣಾದಿಗಳ ಪ್ರಯೋಜನ ಏನಪ್ಪಾ ಅಂತ ಕೇಳಿದ್ರೆ, ಆ ಅಸಂಭಾವನಾ ವಿಪರೀತ ಭಾವನೆಗಳು ದೂರ ಮಾಡುವುದೇ ಯುವಕರ ಗುರಿ ಅದ. ಶ್ರವಣಾದಿಗಳ ಫಲ ಏನಪ್ಪಾ ಅಂತ ಕೇಳಿದ್ರೆ, ಈ ದೋಷವನ್ನ ನಾ ಕರ್ತ ಅಲ್ಲ, ನಾ ಭೋಗ್ತಾ ಅಲ್ಲ, ಕಿಂಚಿತ್ತಾದರೂ ನನ್ನ ಕರ್ತವ್ಯ ಇಲ್ಲ ಅನ್ನುವಂತ ಈ ಕೊಳೆ ತೆಗೆಯುವುದದ್ರದ್ದು ಕೆಲಸ. ಈಗ ಸಾಮಾನ್ಯವಾಗಿ ಸಾಬೂನು ಏನ್ ಮಾಡ್ತದ್ರಿಮ್ಮ? ವಸ್ತ್ರಕ್ಕೆ ಶುಭ್ರತ್ವ ಮಾಡ್ತದೇನ್ರಿ ಅದು? ಇಲ್ರಪ್ಪ, ಕೊಳೆ ತೊಳಿತದ ಅಷ್ಟೇ. ಕೊಳೆ ತೆಗಿತದ ಅಷ್ಟೇ. ವಸ್ತ್ರ ಸ್ವಭಾವತ ಶುಭ್ರದ. ಸಾಬೂನು ಕೆಲಸ ಏನಪ್ಪಾ ಅಂದ್ರೆ ಕೇವಲ ಕೊಳೆ ತೆಗೆಯುವುದು. ಹಂಗಿಲ್ಲಿ ಶ್ರವಣಾದಿಗಳ ಫಲ ಏನು? ನಾ ಕರ್ತ ಅಲ್ಲ, ನಾ ಭೋಗ್ತಾ ಅಲ್ಲ, ಕಿಂಚಿತ್ತಾದರೂ ನನಗೆ ಕರ್ತವ್ಯ ಇಲ್ಲ. ನಾ ಅಂದ್ರೆ ಆತ್ಮ. ಕಿಂಚಿತ್ತಾದರೂ ಕರ್ತವ್ಯವಿರುವುದಿಲ್ಲ. ಹೀಗೆ ತಿಳಿದುಕೊಳ್ಳುವುದೇ ಶ್ರವಣಾದಿಗಳ ಫಲ ಇರುತ್ತದೆ ಹೊರತು ಬ್ರಹ್ಮ ಪ್ರಾಪ್ತಿ ವೇದಾಂತ ಶ್ರವಣದ ಫಲವಲ್ಲ. ಕೇಳ್ರಿ ಏನ್ರಿ? ಬ್ರಹ್ಮ ಪ್ರಾಪ್ತಿಯು ವೇದಾಂತ ಶ್ರವಣದ ಫಲವಲ್ಲ. ಯಾಕಂದ್ರೆ ಅದು ಸ್ವಭಾವ ಸಿದ್ಧದ, ಪ್ರಾಪ್ತಿ ಮಾಡ್ಕೊಳ್ಳೋದಲ್ಲದು. ಪ್ರಾಪ್ತರೂಪ ಪ್ರಾಪ್ತಿರಪ್ಪ. ಪ್ರಾಪ್ಯ ರೂಪ ಪ್ರಾಪ್ತಿ. ಯಾಕಂದರೆ ಬ್ರಹ್ಮವು ತನ್ನ ಸ್ವರೂಪವಿರುವುದರಿಂದ. ಬ್ರಹ್ಮ ನಮ್ಕಿಂತ ಬ್ಯಾರೆ ಇಲ್ರಿ, ಅದು ನಮ್ಮ ಸ್ವರೂಪ ಇದದು. ಬ್ರಹ್ಮವು ತನ್ನ ಸ್ವರೂಪವಿರುವುದರಿಂದ ನಿತ್ಯ ಪ್ರಾಪ್ತವಿರುತ್ತದೆ. ಅದು ಪ್ರಾಪ್ತಿ ಮಾಡಿಕೊಳ್ಳೋ ವಸ್ತು ಅಲ್ಲದು, ನಿತ್ಯ ಪ್ರಾಪ್ತದ. ಆ ಗೊತ್ತಿಲ್ಲ ಅನ್ನೋದು ಅಷ್ಟು ಮಾತ್ರ ತೆಗಿತದೆ ಶ್ರವಣಾದಿಗಳು. ಅದನ್ನ ಜ್ಞಾತ ಮಾಡಿ ಕೊಡ್ತಾವ ಅಷ್ಟೇ. ಅದಕ್ಕೆ ಜಾಗ್ರ, ಸ್ವಪ್ನ, ಸುಸುಪ್ತಿ ಇರ್ತಕ್ಕಂಥದ್ದು 3 ಅವಸ್ಥೆಯಲ್ಲಿ ಒಂದ್ರೊಳಗ ಒಂದಿಲ್ಲ, ಆದ್ರೂ ನೀನಿದ್ದಿ. 3 ಅರಿತಿ ನೋಡ್ನಿ. 3 ಅರಿತಕ್ಕಂಥ ಜ್ಞಾನ ನೀನೇ.
ಅಂತ ಹೇಳ್ತಾರ ನಿನ್ನ ಅವ್ರು. ಸ್ವರೂಪ, ನಿನ್ನ ಸ್ವರೂಪದದು. ನಿನ್ ಸ್ವರೂಪ ಅದನ್ನೇ ಅಂತ ತಿಳ್ಕಂತ ಹೇಳ್ತಾರ ಅವ್ರು. ಹೌದೌದೌದು. ಹ್ಞೂನ್ರಪ್ಪ. ಇನ್ನ 275ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಜ್ಞಾನಿ ಹಾಗೂ ಅಜ್ಞಾನಿಗಳ ಚಿಹ್ನೆಯು, ಜ್ಞಾನಿ ಮತ್ತು ಅಜ್ಞಾನಿಗಳ ಚಿಹ್ನೆ ಹ್ಯಾಂಗಿರ್ತದ ಅನ್ನೋದು ಹೇಳ್ತಾರ್ರಿ. ಅಕರ್ತವ್ಯ ಮತ್ತು ಕರ್ತವ್ಯ. ಜ್ಞಾನಿ ಚಿಹ್ನ ಅಕರ್ತವ್ಯ, ಅವನಲ್ಲಿ ಕರ್ತವ್ಯ ಇಲ್ಲ. ಕೃತ್ಯ ಭಾವರಪ್ಪರು. ಅಜ್ಞಾನಿದು ಕರ್ತವ್ಯ, ನಾ ಮಾಡಲೇಬೇಕಿದು ಅನ್ನೋದು ಕರ್ತವ್ಯ ಭಾವ ಇರ್ತದ ಅವನಿಗೆ. ದೋಹ ಏನ್ ಹೇಳ್ತಾರ ನೋಡ್ರಿ? ಯಹ ಚಿನ್ನ ಅಜ್ಞಾನಕೋ ಜೋ ಮಾನ್ಯ ಕರ್ತವ್ಯ, ಸೋಯಿ ಜ್ಞಾನಿ ಸುಘರ ನರ ನಹಿ ಜಾಕೋ ಭವಿತವ್ಯ. ಅದ್ರದ್ದು ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ 161ನೇ ದೋಹದ್ದು, ಯಾವಾತನು ಇದು ನನ್ನ ಕರ್ತವ್ಯವೆಂದು ತಿಳಿಯುತ್ತಾನೆಯೋ ಅದುವೇ ಅಜ್ಞಾನಕೋ ಅಂದ್ರೆ ಅಜ್ಞಾನದ ಗುರುತಾಗಿರುವುದು. ಯಾವ ಕರ್ತವ್ಯ ಒಪ್ತಾನ ನೋಡ್ರಿ, ಅದು ಅಜ್ಞಾನಿಯ ಕರ್ತವ್ಯ, ಅದು ಅಜ್ಞಾನದ ಚಿನ್ನದು. ಮತ್ತು ಯಾವಾತನಿಗೆ ತನ್ನ ಸ್ವರೂಪಕ್ಕಿಂತಲೂ ಬೇರೆ ಯಾವುದರ ಬಯಕೆಯು ಉಂಟಾಗುವುದಿಲ್ಲವೋ ಅಂಥ ಚತುರನಾದ ಮನುಷ್ಯನೇ ಜ್ಞಾನಿಯಾಗಿರುವನು. ಯಾವ ಕರ್ತವ್ಯ ಒಪ್ತಾನ ಅವ ಅಜ್ಞಾನಿ ಅಂತ ತಿಳ್ಕೊರಿ. ಯಾವ ನನ್ನ ಕರ್ತವ್ಯ ಏನು ಇಲ್ಲ ಅಂತ ಯಾವ ತಿಳಿತಾನ ಅವ ಜ್ಞಾನಿ. ಟೀಕಾ ನೋಡ್ರಿ ನಂತರ, ಯಾರು ಕರ್ತವ್ಯವನ್ನು ಒಪ್ಪುತ್ತಾರೆಯೋ ಅದು ಅವರ ಅಜ್ಞಾನದ ಚಿಹ್ನವಾಗಿರುತ್ತದೆ. ಮತ್ತು ಯಾರಿಗೆ ಭವಿತವ್ಯವಿಲ್ಲವೋ ಅಂದರೆ ಏನಾದರೂ ಆಗಬೇಕೆಂಬ ಇಚ್ಛೆಯು ಯಾರಿಗಿಲ್ಲವೋ, ಏನು ಆಗಬೇಕನ್ನೋ ಇಚ್ಛನೆ ಯಾರಿಗಿಲ್ಲವೋ ಅಂತ ನರನು ಜ್ಞಾನಿ ಎಂದು ಹೇಳಲ್ಪಡುತ್ತಾನೆ. ಏನು ಆಗ್ಲಿಕ್ಕೆ ಬಯಕೆ ಇಲ್ಲ ಇವನಿಗೆ, ಅದು ಆಗ್ಬೇಕು ಇದು ಆಗ್ಬೇಕು, ಶ್ರವಣ ಮಾಡ್ಬೇಕು, ನಾ ಮುಂದೆ ಜ್ಞಾನಿ ಆಗ್ಬೇಕು, ಬ್ರಹ್ಮ ಆಗ್ಬೇಕು, ಈ ಇಚ್ಛಾನು ಇಲ್ಲ ಅವನಿಗೆ. ಅವ ಮೊದಲೇ ಅದನವ ಅದು. ಇನ್ನ 276ನೇ ಅಂಕದಲ್ಲಿ ಏನ್ ಹೇಳ್ತಾರ್ರಿ? ಗೌಪ್ಯ ತತ್ವದ ಉಪದೇಶ. ಅವು ವಾಸನೆ ಹಿಡಿಯರ್ಬಾರ್ದಂತಾರಪ್ಪ, ವಾಸನೆ ಕಟ್ಟಿರಲ್ಲ. ಹೌದೌದೌದೌದು. ಆ ವಾಸನೆ ಇತ್ತಂದ್ರೆ ಹೊರಗೆ ಬರ್ತದೆ ರೀ ಮತ್ತೆ. ಇಲ್ಲಿ ಏನ್ ಹೇಳ್ತಾರ್ರಿ? 276ನೇ ಅಂಕದಲ್ಲಿ ಗೌಪ್ಯ ತತ್ವದ ಉಪದೇಶ. ಗೌಪ್ಯ ಅಂದ್ರಿ ಇದು ರಹಸ್ಯವಾಗಿ ಅದಂತ ರಹಸ್ಯ ಪ್ರಕಟನ ಗೌಪ್ಯ, ಬರೋಬರಿ. ಇಂದವ ಚಂದ ನೋಡ್ರಿ. ಏಕ ಅಖಂಡಿತ ಬ್ರಹ್ಮ ಅಸಂಗ ಅಜನ್ಮ ಅದೃಶ್ಯ ಅರೂಪ ಅನಾಮ್ಯ ಮೂಲ ಜ್ಞಾನ ನ ಸೂಕ್ಷ್ಮ ತೂಲ ಸಮಷ್ಟಿನ ನ ವ್ಯಷ್ಟಿಪನೋ ನಹಿ ತಾಮೈ. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಬ್ರಹ್ಮನು ಅದ್ವಿತೀಯನು. ಬ್ರಹ್ಮ ಏಕದನ, ಮತ್ತೆ ಹಂಗನ ಅದ್ವಿತೀಯನು ಅಂದ್ರ ಎರಡಿಲ್ಲದವ. ಅಖಂಡಿತನು ಅಂದ್ರ ಖಂಡಾಗವಲ್ಲವ. ಅಖಂಡಿತ ಅಂದ್ರ ಭಾಗರಹಿತನು, ಭಾಗಿಲ್ಲವನಲ್ಲಿ. ಅಸಂಗ ಅಂದ್ರ ಸಂಗ ರಹಿತನು, ಯಾವ್ದ್ರದ್ದು ಸಂಗ ಇಲ್ಲ ಅವನಿಗೆ. ಮತ್ತು ಜನ್ಮ ಜನ್ಮ ರಹಿತನು, ಅವನಿಗೆ ಜನ್ಮ ಇಲ್ಲ. ಅದೃಶ್ಯ ಅಂದ್ರ ಅದೃಶ್ಯನು, ಅರೂಪ ಅಂದ್ರ ರೂಪವಿಲ್ಲದವನು, ಅನಾಮ್ಯ ಅಂದ್ರ ನಾಮರಹಿತನು ಆಗಿರುವನು. ಮತ್ತು ಅವನಲ್ಲಿ ಏನ್ರಿ ಮೂಲಾವಿದ್ಯೆಯಾದ ಕಾರಣ ದೇಹವು ಮತ್ತು ಸೂಕ್ಷ್ಮ ಅಂದ್ರ ಸೂಕ್ಷ್ಮ ದೇಹವು
ಮತ್ತು ಸ್ಥೂಲ ದೇಹವು ಇರುವುದಿಲ್ಲ. ಆ ಕಾರಣವಾದ ಅಜ್ಞಾನೂ ಇಲ್ಲ, ಅದರ ಕಾರ್ಯವಾದ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳೂ ಇಲ್ಲ. ಮತ್ತು ಅವನಲ್ಲಿ ಏನ್ರಿ ಸಮಷ್ಟಿ ಎಂಬುದೂ ಇಲ್ಲ. ಅದರಂತೆ ವ್ಯಷ್ಟಿಪನು ಅಂದ್ರೆ ವ್ಯಷ್ಟಿವೆಂತೆಂಬುವುದು ಕೂಡ ಇರುವುದಿಲ್ಲ. ಇವ್ಯಾವು ಇಲ್ಲೇ ಇಲ್ಲ ಅವನ ದೃಷ್ಟಿ ಒಳಗೆ. ಇನ್ನು ಇಂದವ ಚಂದ ಏನ್ ಹೇಳ್ತಾರೆ ನೋಡಿ, ಈಶನ ಸೂತ್ರ ವಿರಾಟನ ಪ್ರಾಜ್ಞನ ತೈಜಸ ವಿಶ್ವ ಸ್ವರೂಪನ ಜಾಮೆ ಭೋಗನ ಜೋಗನ ಬಂಧನ ಮೋಚನಹಿ ಕಚು ವಾಮೈ ರೂಹೆ ಹೇ ಸಬ ವಾಮೈ. ಅದರ ಅರ್ಥ ಏನ್ ಹೇಳ್ತಾರೆ ನೋಡ್ರಿ, ಯಾವನಲ್ಲಿ ಅಂದ್ರೆ ಬ್ರಹ್ಮನಲ್ಲಿ ಏನು ಈಶನ ಅಂದ್ರ ಈಶ್ವರ ನಿರುವುದಿಲ್ಲವೋ, ಅವನಲ್ಲಿ ಏನ ಈಶ್ವರನು ಇರುವುದಿಲ್ಲವೋ, ಮತ್ತು ಸೂತ್ರಾತ್ಮನು ವಿರಾಟ ರೂಪನು ನ ಇರುವುದಿಲ್ಲವೋ, ಪ್ರಾಜ್ಞ ಜೀವನಿರುವುದಿಲ್ಲವೋ, ತೈಜಸ ಜೀವನು ಏನು ವಿಶ್ವ ಸ್ವರೂಪನ ವಿಶ್ವ ತೈಜಸ ರೂಪನು ಇರುವುದಿಲ್ಲವೋ, ವಾಮೈ ಅವನಲ್ಲಿ ಸ್ವಲ್ಪವಾದರೂ ಕೂಡ ಭೋಗವಿಲ್ಲ, ಯೋಗವಿಲ್ಲ, ಬಂಧವಿಲ್ಲ, ಮೋಕ್ಷನಹಿ ಮೋಕ್ಷವೂ ಇಲ್ಲ. ಉಪಾಧಿನೇ ಇಲ್ಲಲ್ರಿ, ಅವ ಉಪಾಧಿ ಕಳ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ನೋಡ್ರಿ. ಇವೆಲ್ಲ ಉಪಾಧಿ ಕಿಂಚತ್ವ ಕಾಣ್ತಾವ್ರಿ. ಹೌದು, ಅವೆಲ್ಲ ಕಲ್ಪನಾ ನೋಡ್ರಿ ಅವೆಲ್ಲ. ಹೌನ್ರಿಪ್ಪ. ಅವನಲ್ಲಿ ಎಲ್ಲವೂ ಮತ್ತ ಇರುತ್ತದೆ. ಅವ ಯಾವೂ ಅಲ್ಲ, ಮತ್ತೆ ಅವ ಎಲ್ಲವೂ ಇರುತ್ತದೆ. ಅವನಲ್ಲಿ ಎಲ್ಲವೂ ಇರುತ್ತದೆ. ಯಾಕಂದ್ರೆ ಎಲ್ಲಕ್ಕೂ ಆಧಾರಾಧಿಷ್ಠಾನದನವ. ಈ ತೋರಿಕೆ ಬೇಕಲ್ಲ, ಏನದ ಆಧಾರಾಧಿಷ್ಠಾನದನ, ಅವ ಒಂದು ಇಲ್ಲಿವು. ಸುನೀಲ್ ಅವ್ರ ಕ್ಯಾಮರಾ ಆನ್ ಮಾಡ್ರಿ. ಇನ್ನ ಇಂದವ ಚಂದ ಏನ್ ಹೇಳ್ತಾರ ನೋಡ್ರಿ, ಇನ್ನ ಜಾಗ್ರತ ಮೇ ಜೋ ಪ್ರಪಂಚ ಪ್ರಭಾಷಿತ್ ಸೋ ಸಬ ಬುದ್ಧಿ ವಿಲಾಸಂ ಬನೋ ಹೋಯೆ ಜೋ ಸುಪನೆ ಮಹಿ ಅಂದ್ರ ಭೋಗ ತವೋ ಏಕ ಚಿತ್ರ ವಿಚಿತ್ರ ಜನೋ ಹೊಯ್. ಅಂದ್ರ ಇಲ್ಲಿ ಏನ್ ಹೇಳ್ತಾರಿ, ಜಾಗೃತ ಅವಸ್ಥೆಯಲ್ಲಿ ಯಾವ ಪ್ರಪಂಚ ಅಂದ್ರೆ ಜಗತ್ತು ಪ್ರಭಾಸತ್ ಅಂದ್ರ ತೋರುತ್ತದೆಯೋ ಅದೆಲ್ಲವೂ ಬುದ್ಧಿ ವಿಲಾಸಂ. ಅದು ತೋರ್ತದಂದ್ರೆ ಎದರಿಂದ ತೋರ್ತದ? ಬುದ್ಧಿ ವಿಲಾಸ, ಬುದ್ಧಿಯ ಆನಂದದ ಕ್ರೀಡೆಯಿಂದ ಹುಟ್ಟಿರುತ್ತದೆ. ಹೇಗೆಂದರೆ ಸ್ವಪ್ನಮೇಹೆ ಅಂದ್ರ ಸ್ವಪ್ನಾವಸ್ಥೆಯಲ್ಲಿಯೇ ಪದಾರ್ಥಗಳು ಹಾಗೂ ಅವುಗಳಿಂದಾಗುವ ಸುಖ ದುಃಖಗಳು ಅವೇನು ಇರುವುದೇ ಇಲ್ಲ. ಆದರೂ ಕೂಡ ವಿಚಿತ್ರ ಮನೋಹರವಾದ ನಾನಾ ಪ್ರಕಾರದ, ಏಕೆಂದ್ರೆ ಒಂದು ದೃಶ್ಯವು ಹುಟ್ಟುತ್ತದೆ. ಇಲ್ಲಂದ್ರೂ ತೋರ್ತದ ನೋಡ್ರಿ. ಅಲ್ಲಿ ಯಾವ ಅದಾವೇನ್ರಿ? ಅಲ್ಲಿ ಯಾವೂ ಇಲ್ಲ. ವಿಚಾರ ಮಾಡಿದ್ರೆ ಇಲ್ಲವೇ ಇಲ್ಲ, ಆದ್ರೂ ತೋರ್ತವ. ಹಂಗಿಲ್ಲಿ ತೋರ್ಲಿಗತ್ತವ ಸ್ವಪ್ನದಂತೆ. ಅಲ್ಲಿ ಹ್ಯಾಂಗ್ ತೋರ್ಯವ, ಇಲ್ಲಿ ಹಂಗ್ ತೋರ್ಲಿಗತ್ತವ. ಆದ್ರ ಅಲ್ಲಿ ಇಲ್ಲ, ಇಲ್ಲಿನೂ ಇಲ್ಲ. ಏನಾವತ್ತೀರಿ?
ಇಲ್ಲೇ ಇಲ್ರಪ್ಪ. ಆರೋಪ ಇಲ್ಲೇ ಈಗ ಇಲ್ಲ. ಹಗ್ಗದಲ್ಲಿ ಹಾವಿನ ಭ್ರಾಂತಿ, ಮೋಟ ಮರದಲ್ಲಿ ಕಳ್ಳನ ಭ್ರಾಂತಿ, ಹಾ ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ, ಸತ್ಯವೇನಂದ್ರೆ ಇಲ್ಲ. ಇಲ್ಲವೂ ಆರೋಪದಿಂದ ಕಂಡವ, ಹಾ ಕೇವಲ ತೋರಿಕೆ. ತೋರಿಕೆದಿಂದ. ಹ್ಞೂನ್ರಿ. ಹಾ ಇಲ್ಲದ ತೋರಬಾರದತ್ತ ನೇಮನೂ ಇಲ್ಲ. ತೋರಿದ್ರ ಅಧಿಷ್ಠಾನಕ್ಕೆ ಏನು ಹಾನಿನೂ ಇಲ್ಲ. ಅಲ್ಲಿ ಹ್ಯಾಂಗ ಸ್ವಪ್ನದಲ್ಲಿ ಅಪ್ಪ ಮಗ ಮುತ್ಯ ಮರಿ ಮೊಮ್ಮಗ ಗಿರಿ ಮೊಮ್ಮಗ ಏಕ್ ಕಾಲಕ್ಕೆ ತೋರ್ಯಾರ, ಹಂಗ ಇಲ್ಲಿ ಏಕ್ ಕಾಲಕ್ಕೆ ತೋರ್ಲಗತ್ತಾರ. ಅಪ್ಪ ಮಗ ಮೊಮ್ಮಗ ಏಕ್ ಕಾಲಕ್ಕೆ. ನಾವತ್ತೇವ ಮುತ್ಯ ಮೊದಲಿದ್ದ ಆಯ್ದ ಅವನ ಮಗ ಹುಟ್ಟದ, ಆಯ್ದ ಇವ ಮೊಮ್ಮಗ ಹುಟ್ಟದ ಹಿಂಗ ಅಂತೇವನು. ಹಂಗಿಲ್ಲ. ಮೊಮ್ಮಗ ಅನಿಸ್ಕೋಬೇಕಾದ್ರ ಮೊಮ್ಮಗಿಲ್ದೆ ಮುತ್ಯ ಅಲ್ಲಕ್ ಬರ್ತದೇನ್ರಿ? ಆ ಮೊಮ್ಮಗ ಹುಟ್ಟಾಗ ಅವನೇ ಕಾರಣ್ರಿ. ಹೆಂಡತಿ ಗಂಡ ಅದ ಎಲ್ಲ ಏನ ರೂಪ ಆಗೈತ್ ನೋಡ್ರಿ. ಅಲ್ಲಿ ಸತ್ಯ ಏನಂದ್ರ ಇಲ್ಲ. ಸುಮ್ಮನೆ ಮೊಮ್ಮಗನಿಂದೆ ಮುತ್ಯ ಹುಟ್ಟೇನ್ರಿ ಇಲ್ಲಿ. ಹೌದ್ರಿ. ನೋಡ್ರಿ, ವಿಚಾರ ಮಾಡಿರ್ಬೇಕ. ಮೊಮ್ಮಗ ಅದ್ರ ಮುತ್ತೆಲ್ಲಿ ಆಗ್ತಾನಲ್ರಿ. ಅವೆಲ್ಲ ಆಗ್ತಿದ್ದ. ಇಲ್ಲಿ ಏಕಕಾಲಕ್ಕೆ. ಇದೇ ದೃಷ್ಟಿಯಿಂದ ನಿಜಗೊಂಡ್ರು ಏನ್ ಹೇಳಿದ್ರು? ವಿಷಮ ಸಂಸಾರವಿದನು ಕನಸೆಂದರಿ. ಇದು ಕನಸದಪ್ಪ. ಈಗ ನೋಡ್ರಿ, ಸಿನಿಮಾದೊಳಗ ಆ ಪ್ರಕಾಶ ಬಂದ ಬಳಿಕೆ ಪದಾರ್ಥಗಳದಾವ. ಮೊದಲೊಂದು ಪಡೆದೆ ಹಾಳೆದು. ಅದೇನ ಸ್ವಲ್ಪ ಬಿಲೇಡ್ ಹಾಕಿದ್ರೆ ಅರ್ಧ ಹೋಗ್ಬಿಡ್ತದೆ. ಅಲ್ಲೇ ಅದನ್ನೇ ನೋಡ್ರಿ ಜಗತ್ತು ತೋರಿಸಿ ಬಿಡ್ತಾನ. ಅದ್ರ ಬಾಂಬ್ ಹಾಕೋದು, ಸುಡೋದು ಸತ್ಯ ಅದೇನಂದ್ರೆ ಇಲ್ಲ. ಇಲ್ಲ 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 ಇಲ್ಲ. ಫೈಟಿಂಗ್ ಮಾಡೋದು, ಒಡೆಯೋದು, ಬಡಿಯೋದು ನಮ್ಗೆ ಹೆಂಗ್ ಕಾಣ್ತತ್ ನೋಡ್ರಪ್ಪ. ಅದು ಎಲ್ಲ ಅದೆಲ್ಲ ಇದು ನೋಡ್ರಿ, ಭ್ರಮಾತ್ಮಕ ಮಾಯಿ ಆಟ. ಮಾಯಾಟರಪ್ಪ. ಅದೇ ದೃಷ್ಟಿ ಇಟ್ಟುಕೊಂಡು ನಿಜಗೊಂಡ್ರು ಆಡುತ್ತೈದಳೆ ಮಾಯೆ ಎಂಬ ಕಾಮಿನಿ ಬಿಡದೆ ನೋಡಿ ಬಲ್ಲವರು ಸಂಸಾರವೆಂಬ ನಾಟಕವ. ಇದೆಲ್ಲ ಮಾಯಿ ಆಟದ, ಸತ್ಯ ಇಲ್ಲ. ಮಾಯನೇ ಮೊದಲು ಸತ್ಯ ಇಲ್ಲ, ಅದರ ಕಾರ್ಯಗಳು ಅತಿ ಸುಳ್ಳ. ಇನ್ನ ಮತ್ತೆ ಇಂದವ ಚಂದ ಹೇಳ್ತಾರ ನೋಡ್ರಿ. ಲೇನ ಸುಷುಪ್ತಿ ಮೇ ಮತಿ ಹೋತ ಹಿ ಭೇದ, ಹಾ ಏನಂತಾರ್ರಿ, ಛೇದ ಬಗೈ ಇಕ ರೂಪ ಸುನೋ ಹೊಯ್ ಬುದ್ಧಿ ರಚೋ ಜೋ ಮನೋರಥ ಮಾತ್ರ ಸೋ ನಿಶ್ಚಲ ಬುದ್ಧಿ ಪ್ರಕಾಶ ಬನೋ ಹೊಯ್. ಇದ್ರ ಮ್ಯಾಗ ಒಂದು ನಿಶ್ಚಲ ಬುದ್ಧಿ ಪ್ರಕಾಶ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಎಷ್ಟು? 312. ಏನ್ ಹೇಳ್ತಾರ ಪಂಡಿತ್ ಪಿತಾಂಬರಜಿಯವರು? ನಿಶ್ಚಲ ಅಂದರೆ ಬ್ರಹ್ಮವು ಅದು ಬುದ್ಧಿಯ ಪ್ರಕಾಶವೆಂದು ಸಿದ್ಧಾಂತದಲ್ಲಿ ಹೇಳಿರುತ್ತದೆ. ಏನ್ರಿ? ನಿಶ್ಚಲ ಅಂದರೆ ಬ್ರಹ್ಮವು ಅದು ಬುದ್ಧಿಯ ಪ್ರಕಾಶವೆಂದು ಸಿದ್ಧಾಂತದಲ್ಲಿ ಹೇಳಿರುತ್ತದೆ. ಆದ್ದರಿಂದ ಕ್ಷಣಿಕ ವಿಜ್ಞಾನವಾದಿಯ ಮತದಲ್ಲಿ ಅತಿ ವ್ಯಾಪ್ತಿಯಾಗುವುದಿಲ್ಲ. ಆ ಕ್ಷಣಿಕ ವಿಜ್ಞಾನವಾದಿಗಳು ಎಲ್ಲ ಬುದ್ಧಿ ಆಕಾರ ಎಲ್ಲ ಬುದ್ಧಿಯೊಳಗೆ ಆಗ್ಯಾವಂತಾರವ್ರು. ಅಲ್ಲಿ ಅತಿ ವ್ಯಾಪ್ತಿ ಆಗಂಗಿಲ್ಲ. ಯಾಕಂದರೆ ಅವರ ಮತದಲ್ಲಿ ಬುದ್ಧಿಗಿಂತಲೂ ಭಿನ್ನವಾಗಿ ಪ್ರಕಾಶ ಮಾಡುವ ಪದಾರ್ಥಗಳು ಅಭಾವವಿರುತ್ತವೆ ಅಂತಾರೆ. ಬುದ್ಧಿಗೆ ನಿಂತು ಬಿಟ್ರವರು. ಬುದ್ಧಿಗಿಂತ ಇನ್ನೂ ಹಿಂದ ಆತ್ಮ ಅದನನು ಕಡೆ ಲಕ್ಷ ಹೋಗಲಿಲ್ಲ, ಆ ಕಡೆ ಬುದ್ಧಿ ಹರಿಲಿಲ್ಲ ಅವ್ರದ್ದು. ಬುದ್ಧಿನೇ ಆತ್ಮ ಅಂತ ಹೇಳಿದ್ರು ಅವರು. ಆ ಬುದ್ಧಿ ಸಹಿತ ಆತ್ಮನಿಂದ ತಿಳಿಸ್ಕೋತದಂದ್ರ ಅನಿತ್ಯ ಆಯ್ತು, ಜಡ ಆಯ್ತು. ಅಲ್ಲಪ್ಪ, ನಾನು ಬುದ್ಧಿನ ಕೂಡ ಅರಿತೀನಲ್ಲ. ಮತ್ತೆ ನನಗ್ ಬುದ್ಧಿ ಸರಿಗಿಲ್ಲ, ನೀನ್ ಮಾತಾಡಕ್ ಹೋಗ್ಬೇಡಪ್ಪ ಅಂತ ಅದನ್ನ ಕೂಡ ತಿಳಿತಕ್ಕಂಥವ್ ನೀನಿದ್ದಿ. ಜನ ಹ್ಞೂನ್ರಪ್ಪ. ಆ ಬುದ್ಧಿ ಸಹಿತ ದೃಶ್ಯದ
ಆತ್ಮನ ಕಡೆ ಅವ್ರ ಮತಿ ಹೊಳ್ಳಿಲ್ಲ, ಅಲ್ಲಿಗೆ ನಿಂತು ಬಿಟ್ರು. ಅವ್ರು ಬುದ್ಧಿನೇ ಆತ್ಮ ಅಂದ್ರವ್ರು. ಅದಕ್ಕೆ ಏನ್ ಹೇಳ್ತಾರ್ರಿ, ಏನಂತಾರ, ಸುನೋ ಹೊಯ್ ಕೇಳಲಾಗುತ್ತದೆ. ಯಾವುದು ಬುದ್ಧಿಯಿಂದ ಪಟ್ಟಿರಲಾಗುತ್ತದೆ ಅದೆಲ್ಲವೂ ಮನೋರಥ ಮಾತ್ರ, ಅಂದ್ರೆ ಮನಸ್ಸಿನ ಕಲ್ಪನೆ ಮಾತ್ರವಾಗಿರುತ್ತದೆ. ಮತ್ತು ನಿಶ್ಚಲ ಬ್ರಹ್ಮವು ಬುದ್ಧಿಯನ್ನು ಬೆಳಗುತ್ತದೆ ಎಂದು ಯಾರು ಹೇಳ್ತಾರೆ? ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿರುವುದು. ಸಿದ್ಧಾಂತ ಏನ್ ಹೇಳದ? ಬುದ್ಧಿ ಸಹಿತ, ಆ ಬುದ್ಧಿಗೆ ಸಹಿತ ಬೆಳಗುತ್ತದೆ ಅದು ಬ್ರಹ್ಮ. ಅದಕ್ಕೆ ಮತಿನಲ್ಲ ಕೈ ಜೀ ಮತಿಲ್ಲ ಕೈ. ಬುದ್ಧಿ ಆತ್ಮನನ್ನು ತಿಳಿಯಂಗಿಲ್ಲ, ಆತ್ಮವೇ ಬುದ್ಧಿಯನ್ನು ಪ್ರಕಾಶ ಮಾಡ್ತದೆ. ಇಲ್ಲೇನ್ ಹೇಳಿದ್ರಿ? ಸಿದ್ಧಾಂತದಲ್ಲಿ ಏನ್ ಹೇಳಿದ್ರು? ಆ ಬುದ್ಧಿ, ಬ್ರಹ್ಮವು ಬುದ್ಧಿಯನ್ನೇ ಬೆಳಗುತ್ತದೆ. ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿರುತ್ತದೆ ಏನಂತ? ಬ್ರಹ್ಮವು ಬುದ್ಧಿಯನ್ನು ಪ್ರಕಾಶ ಮಾಡುತ್ತದೆ, ಬೆಳಗುತ್ತದೆ ಎಂದು ಸಿದ್ಧಾಂತದಲ್ಲಿ ಹೇಳಲ್ಪಟ್ಟಿರುತ್ತದೆ. ಸಿದ್ಧಾಂತ ಅಂದ್ರೆ ಏನ್ರಿ? ಅಂತ್ಯ ನಿರ್ಣಯ ಸಿದ್ಧಾಂತರ ಪರ. ಅಂತ್ಯ ನಿರ್ಣಯಕ್ಕೂ ಸಿದ್ಧಾಂತ. ಅಬಾಧಿತ ಅರ್ಥ ನಿಶ್ಚಯಕ್ಕೂ ಸಿದ್ಧಾಂತ. ಹೌದು, ಅಬಾಧಿತ ಅರ್ಥವನ್ನು ನಿಶ್ಚಯ ಮಾಡಿ ಕೊಡ್ತದ್ರಿ ಇದು. ಹೌನ್ರಪ್ಪ. ನಮ್ಮ ಸ್ವರೂಪ ಅಬಾಧಿತ ಎಂದು ಬಾದಾಗುವುದಿಲ್ಲ, ಅಂಥದನ್ನು ತಿಳಿಸ್ಕೊಡ್ತದೆ. ಅದಕ್ಕೆ ಇನ್ನು ಮತ್ತು ಸವ್ವಯ ಚಂದ ಮುಂದದರಿ, ಅದು ನಾವು ನಾಳಿನ ದಿವಸ ವಿಚಾರ ಮಾಡೋಣ್ರಿ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಸದ್ಗುರುನಾಥ ಮಹಾರಾಜ್ ಕಿ ಜಯ.